ಇಲ್ಲಿರುವ ಜಾಗ ಸರ್, ಇವತ್ತಿನ ತಿಂಡಿ ವಿಶೇಷ ಇಡ್ಲಿ, ಪಕೋಡ ಊಟ, ವಡೆ ಇದೆ. ಮಧ್ಯಾಹ್ನ ಊಟ ಹೌದಾ? ಎಷ್ಟು ರೇಟು ಮಧ್ಯಾಹ್ನ ಊಟ? 60. ಗ್ಯಾಸ್ ಬಳಸಲ್ಲಲ್ವಾ? ಸರ್, ಈ ಹೋಟ್ಲಿಗೆ ಬರ್ತಾ ಇರ್ತೀರಾ? ಡೈಲಿ ಬರ್ತಾ ಇರ್ತೀರಾ? ಡೈಲಿ. ಏನು ನಿಮ್ಗೆ ಇಷ್ಟ ಆಯ್ತು? ಬಡವ್ರ ಆಧಾರಿ ಹೋಟ್ಲಿದು. ಅಲ್ಲ, ಏನು ಇಷ್ಟ ಆಯ್ತು ನಿಮ್ಗೆ? ಯಾವ ಫುಲ್ ಎನಿವನ್ ಯಾವ ತಿಂಡಿ? ಹೌದು, ಹೌದಾ? ಎಲ್ಲ ತಿಂದು ಹೌದಾ? ನ್ಯಾಚುರಲ್ಲು, ಯಾವುದು ಬೇರೆ ಇಲ್ಲ. ಗ್ಯಾಸ್ ಬಳಸಲ್ಲ ಏನಿಲ್ಲ, ಇನ್ನು ನ್ಯಾಚುರಲ್ ಹೋಟೆಲ್ಲು ಅಲ್ವಾ? ತಿಂಡಿ ಸೂಪರ್, ರೈಟು ಕಮ್ಮಿ ಅಲ್ವಾ? ಹೊಟ್ಟೆ ತುಂಬಾ ಊಟ. ಯಾರು ತಿಂದೋದ್ರು ಅಲ್ವಾ? ಕೊಡಿ ದುಡ್ಡು ಅಂತ ಕೇಳಲ್ಲ ಅಲ್ವಾ? ಅವರೇ ಕೊಡ್ಬಹುದು, ಅವರೇ ಇಸ್ಕೊಂತಾರೆ. ಚೆನ್ನಾಗಿದೆ. ಹೊಟ್ಟೆ ತುಂಬಾ ತಿಂಡಿ, ಹೊಟ್ಟೆ ತುಂಬಾ ತಿಂಡಿ ಕೊಡ್ತಾರೆ. ವೆರಿ ಗುಡ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಒಂದು ವಿಶೇಷ ಹೋಟ್ಲಿದೆ. ಆ ಹೋಟ್ಲ್ ಹೆಸರು ಪುಟ್ಟಪ್ಪ ಅಂಥೇಳಿ. ಅವರು ಗ್ಯಾಸ್ ಬಳಸೋದಿಲ್ಲ. ಸುಮಾರು 20-25 ವರ್ಷದಿಂದ ಗ್ಯಾಸ್ ಬಳಸಲ್ಲ. ನಾನಿಲ್ಲಿ ಈ ದನಗಳ ಜಾತ್ರೆ ಮಾಡೋದು ಬಂದಿದ್ದೆ, ಒಂದು ವಿಡಿಯೋ ಮಾಡಿದ್ದೆ. ಅವಾಗ ಬೆಳಗಿನ ತಿಂಡಿ ನೀಡ್ತಾರೆ ಗ್ರಾಹಕರಿಗಿಲ್ಲಿ, ಮತ್ತು ಮಧ್ಯಾಹ್ನದ ಊಟ ಕೂಡ ನೀಡ್ತಾರೆ. ಚೋಳೂರು ಪುಟ್ಟಪ್ಪನ ಹೋಟೆಲು ತುಂಬ ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ. ಈಗ ಈ ಕಡೆ ಬಂದಾಗ ಒಂದ್ಸಲಿ ಭೇಟಿ ಕೊಡಿ. ಯಾಕಂದರೆ ವಿಶೇಷ ಏನಪ್ಪ ಅಂದರೆ ಗ್ಯಾಸ್ ಬಳಸೋದಿಲ್ಲ. ಅದೇ ಒಂದು ದೊಡ್ಡ ವಿಶೇಷ ಈಗ. ಯಾಕಂದರೆ ಆರೋಗ್ಯ ಬಹಳ ಮುಖ್ಯ ಅಲ್ವ ಈಗ. ಹಾಗಾಗಿ ಗ್ಯಾಸ್ ಬಳಸೋದಿಲ್ಲ. ಒಳ್ಳೆ ತಿಂಡಿ ಕೊಡ್ತಾರೆ, ಮತ್ತು ಹೊಟ್ಟೆ ತುಂಬ ತಿಂಡಿ ಕೊಡ್ತಾರೆ, ಮತ್ತು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಚೋಳೂರು ಸರ್ಕಲ್ಗೆ ತುಂಬ ಹತ್ತಿರ ಇದೆ. ಒಂಥರ ದೇಸಿ ಹೋಟ್ಲಿದ್ದಂಗೆ ಇವೆಲ್ಲ. ಜಾಸ್ತಿ ಹಳ್ಳಿ ಜನ ಬರ್ತಾರೆ ಇಲ್ಲಿಗೆ. ಈ ಕಡೆ ಬಂದಾಗ ಚೋಳೂರಿಗೆ, ಈ ಕಡೆ ಚೋಳೂರು ಸರ್ಕಲ್ ಹತ್ರ ಒಂದು ಹೋಟ್ಲಿದೆ, ಹೋಟ್ಲು ಪುಟ್ಟಪ್ಪ ಅಂತೇಳಿ. ಈಗಾಗಲೇ ಅದು ಸಿಟಿಗಾಗಲೇ ಫೇಮಸ್ ಆಗಿದೆ. ಇಂಥ ಹೋಟ್ಲುಗಳು ಉಳಿಬೇಕು. ಯಾಕಂದರೆ ಇಂಥ ಹೋಟ್ಲುಗಳಿರೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ರುಚಿ ವೃದ್ಧಿ ಆಗುತ್ತೆ, ಶುಚಿ ವೃದ್ಧಿ ಆಗುತ್ತೆ. ಯಜಮಾನ್ರೆ, ಯಾವ ತಿಂಡಿ ಇಷ್ಟ ಈ ಹೋಟ್ಲಲ್ಲಿ ನಿಮಗೆ? ಎಲ್ಲ ಚೆನ್ನಾಗಿರುತ್ತೆ ಸರ್. ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಹೌದಾ? ತಿಂತಿ ಅಲ್ವಾ? ಎದ್ದು ಬಿದ್ದು ತಿನ್ನೋದೇ ಇಲ್ಲ ಅಲ್ವಾ? ಆರೋಗ್ಯ ಚೆನ್ನಾಗಿರುತ್ತೆ. ಯಾವ ಊರು ನಿಮ್ದು? ಇದೇ ಚೋಳೂರೇ. ಇದೇನಾ? ಆರೋಗ್ಯ ಚೆನ್ನಾಗಿರುತ್ತಲ್ವಾ? ಇನ್ನೂ ಚಂದ ಕೊಡ್ತಕ್ಕಂಥ, ಇನ್ನೂ ಚಂದ. ಹೌದೇನು? ಅಂದ್ರೆ ಒಂದು ಹೋಟ್ಲು ಮಾಡೋದು ಒಂದು ಕರಕುಶಲ ಕ್ರಿಯೆ ಅದು ಅಲ್ವಾ? ಈ ಹೋಟ್ಲು ವ್ಯಾಪಾರ ಮಾಡ್ಬೇಕಾದ್ರೆ ದೇಹ ಮನಸ್ಸೆಲ್ಲ ಅದ್ರ ಮೇಲೇನೆ ಇರುತ್ತೆ ಅಲ್ವಾ? ಯಾರಿಗೆ ಕೊಡಬೇಕು, ಏನು ಕೊಡಬೇಕು, ಹೆಂಗ್ ಕೊಡಬೇಕು ಅಲ್ವಾ? ಅವೆಲ್ಲ ಒಂದು ಕರಕುಶಲ ಕ್ರಿಯೆ ಇದ್ದಂಗೆ. ಹೋಟ್ಲು ಮಾಡೋದು ಕೂಡ ಆಧ್ಯಾತ್ಮ ಕ್ರಿಯೆ. ಅವೆಲ್ಲ ಆಗಲಿ ಸರ್, ಒಳ್ಳೇದಾಗಲಿ ಸರ್, ಒಳ್ಳೆ ವ್ಯಾಪಾರ ಆಗಲಿ.